ಈ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಜನವರಿ 10 ಶನಿವಾರ. ನಾಳೆಯಿಂದ 53 ವರ್ಷ ಈ 7 ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಸುಖದ ಸೊಪ್ಪತ್ತಿನಲ್ಲಿ ತೇಲುತ್ತಾರೆ. ಅವರು ಯಾವ ರಾಶಿ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನೋಡುವ. ನಾಳೆ ಜನವರಿ 10 ಶನಿವಾರ. 53 ವರ್ಷ 7 ರಾಶಿಗಳಿಗೆ ಮುಟ್ಟಿದ್ದೆಲ್ಲ ಚಿನ್ನ ಸುಖದ ಸೊಪ್ಪತ್ತಿನಲ್ಲಿ ತೇಲಾಡುತ್ತಾರೆ. ಶನಿದೇವರ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ನೀವು ಅಂದುಕೊಂಡ ಲಕ್ಸುರಿ ಆರಾಮ್ ಜೀವನ ನಿಮ್ಮದಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಏನು ಅಂದುಕೊಂಡ್ರು, ಏನು ಕಲಿಸ್ಕೊಂಡ್ರು ಅದು ಸಾಧ್ಯ ಆಗ್ತಾ ಹೋಗುತ್ತೆ. ನೀವೊಂದು ಮಾಡ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿ ಜೀವನ ನಿಮ್ಮದಾಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಇಷ್ಟು ದಿನ ಅನುಭವಿಸಿದಂಥ ಇಷ್ಟು ಕಷ್ಟ ನಷ್ಟಗಳನ್ನೆಲ್ಲ ನೀವು ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲ ನೀವು ಪರಿಹರಿಸ್ಕೊಳ್ಬೋದು ಈ ಸಮಯದಲ್ಲಿ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರಿಂದ ಸಾಕಷ್ಟು ಲಾಭಗಳನ್ನ ಕಾಣ್ತೀರಾ. ಜೊತೆಗೆ ನೆಮ್ಮದಿಯ ನಿಟ್ಟುಸಿರಿನ ಸಮೇತ ಬಿಡ್ತೀರಾ. ಯಾಕಂದ್ರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ಸಾಧ್ಯವಾಗಿ ಪಡ್ಕೊಳ್ತೀರಾ. ಈ ಒಂದು ಸಂದರ್ಭದಲ್ಲಿ ಅಂದುಕೊಂಡಿದ್ದೆಲ್ಲ ಆಗುತ್ತೆ, ಆದ್ರೆ ಹೆಚ್ಚಿನ ಶ್ರಮ ಪಡಬೇಕು ಅನ್ನೋದು ಗೋಚರವಾಗ್ತಾ ಇದೆ. ಕಷ್ಟಪಟ್ಟರೆ ಸುಖ ಅಲ್ವಾ? ಹಾಗೆ ಶ್ರಮ ವಹಿಸಿ ಮಾಡ್ತಿರುವ ಪ್ರತಿಯೊಂದು ಕಾರ್ಯದಲ್ಲೂ ನಿಮಗೆ ಅನಿರೀಕ್ಷಿತ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಸಂತಸದ ಮಹಾಮಳೆಯೇ ಸುರಿಯುತ್ತೆ ಅನ್ನಬಹುದು. ಯಾರು ಅವಿವಾಹಿತರಿರ್ತಾರೆ ಅವರಿಗೆ ಮದುವೆ ಯೋಗ ಸಮೇತ ಕೂಡಿ ಬಂದಿದೆ, ಕಂಕಣ ಭಾಗ್ಯ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟಪಟ್ಟವ್ರನ್ನೇ ಪ್ರೀತಿಸಿದವ್ರನ್ನೇ ಮದುವೆ ಆಗ್ಬೋದು. ಅದಕ್ಕೆ ಸಿದ್ಧತೆಗಳನ್ನು ನೀವು ಮಾಡ್ಕೋಬಹುದು. ಸಾಧ್ಯವಾದಷ್ಟು ನೀವು ಇಷ್ಟಪಟ್ಟವ್ರ ವಿಷಯನ ನೀವು ಮನೆಯವ್ರ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಅವರ ಜೊತೆನೆ ನಿಮ್ಮ ಮದುವೆ ನಡೆಯುತ್ತೆ. ಆದ್ರೆ ಒಂದಷ್ಟು ಅಡಚಣೆಗಳು ಬಂದೇ ಬರುತ್ತೆ. ಅದನ್ನೆಲ್ಲ ಮೀರಿ ನೀವು ಮುಂದೆ ಹೋದ್ರೆ ನೀನು ಕುಟುಂಬದವ್ರ ಜೊತೆನೇ ಸೇರಿ ನೀವು ಪ್ರತಿಯೊಂದು ಸಂತೋಷವನ್ನು ನೀವು ಕುತ್ಕೊಂಡು ಮಾಡ್ಬೋದು. ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳ ಯೋಗ ಸಮೇತ ಇದೆ. ಈ ಒಂದು ಸಂದರ್ಭದಲ್ಲಿ ಸಂತಾನ ಪ್ರಾಪ್ತಿಯಾಗೋ ಯೋಗನೂ ನಿಮಗಿದೆ. ಮದುವೆಯಾಗಿ ಹಲವಾರು ವರ್ಷ ಆಯಿತು ಅಂದ್ರೆ ಮಕ್ಕಳ ಸಂತಾನ ಭಾಗ್ಯ ಇಲ್ಲ ಅಂತ ಅನ್ನೋರಿಗೆ ಈ ಸಮಯದಲ್ಲಿ ನಿಮಗೆ ಮಕ್ಕಳ ಭಾಗ್ಯನೂ ಇದೆ. ಈ ಒಂದು ಸಂದರ್ಭದಲ್ಲಿ ನೀವು ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅಥವಾ ಯಾವ್ದಾದ್ರು ಹೊಸ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಅನ್ನೋರು ಈ ವಿಷಯದ ಈ ಸಮಯದಲ್ಲಿ ನಿಮಗೆ ಖಂಡಿತವಾಗ್ಲೂ ಅದು ಒಳ್ಳೆಯದಾಗುತ್ತೆ. ಅದು ಶುಭವನ್ನೇ ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ನೀವು ಅದರಲ್ಲಿ ಲಾಭವನ್ನೇ ಕಾಣ್ತೀರಾ. ನಿಮ್ಮ ಇನ್ನು ವೃತ್ತಿ ಜೀವನದಲ್ಲಿ ವ್ಯವಹಾರ ವಿಷಯವಾಗಿ ನೀವು ದೂರದ ಪ್ರಯಾಣ ಮಾಡುವ ಸಾಧ್ಯತೆ ಇರೋದ್ರೆ ಬಹಳಷ್ಟು ಪ್ರಯಾಣದ ಸಂದರ್ಭದಲ್ಲಿ ಕಿರಿಕಾಗೋ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಜಾಸ್ತಿ ಯಾರೊಟ್ಟಿಗೆ ಕಿರಿಕಿರಿ ಮಾಡ್ಕೊಳ್ಳೋದೆ ನೀವು ಎಚ್ಚರಿಕೆಯಿಂದ ವಹಿಸಬೇಕಾಗತ್ತೆ. ಕೆಲಸಕ್ಕೆ ಸಂಬಂಧಿಸಪಟ್ಟಿದಂತೆ ಏನಾದ್ರು ಸಮಸ್ಯೆಗಳಿದ್ರೆ ಅದು ಈ ಸಮಯದಲ್ಲಿ ಪರಿಹಾರ ಆಗುತ್ತೆ. ಉದ್ಯೋಗದಲ್ಲಿ ಇರೋರು ಏನಾದರೂ ಕಿರಿಕಿರಿ ಆ ಥರ ಸಮಸ್ಯೆಗಳಿಂದ ಪರದಾಡ್ತಿದ್ರೆ ಅದಕ್ಕೂ ಪರಿಹಾರ ಸಿಗುತ್ತೆ ನಿಮಗೆ. ಇಷ್ಟೆಲ್ಲ ಲಾಭ ಮತ್ತು ಪಡಿತಿರುವಂಥ ಆ ಅದೃಷ್ಟಗಳ ರಾಶಿ ಯಾವುದು ಅಂತ ನೋಡೋಣ ಬನ್ನಿ. ಧನುಷ್ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇರಲಿ ಇಲ್ಲದೇ ಇರಲಿ, ನೀವು ಆ ಶನಿದೇವರ ಕೃಪೆಯಿಂದ ನಿಮ್ಮ ಜೀವನ ಚೆನ್ನಾಗಿರಲಿ. ಓಂ ನಮಃ ಶನಿದೇವಾಯ ನಮಃ ಅಂತ ಹೇಳಿ.